ಅದನ್ನ ಮತ್ತೆ ಹೌದು, ನ್ಯೂಸ್ ಅಲ್ಲಿ ಬಂತು. ನಾನು ಸುಮಾರು ಈ ಹಿಂದೆನೂ ಬಾರಿ ಟ್ರೈ ಮಾಡಿದ್ದೆ. ಸುಮಾರು ಒಂದು ಹಿಂದೆ ದಳ ಗೌರ್ಮೆಂಟ್ ಇದ್ದಾಗಲೂ ಟ್ರೈ ಮಾಡಿದ್ದೆ. ಅಷ್ಟೊತ್ತಿಗೆ ಸರ್ಕಾರನೇ ಬಿದ್ದೋಯ್ತು. ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆದಾಗ ಅವಾಗ ಗುಡಿಯಲ್ಲಿತ್ತು. ಅವಾಗ ಟ್ರೈ ಮಾಡಿದ್ದೆ. ಒಂದು ಸರ್ಕಾರ ಒಂದು 4-5 ತಿಂಗಳಿದ್ರೆ ಒಂದು ಏನೋ ಆಗ್ತಿತ್ತು. ಆದರೆ ಈಗ ಎಲ್ಲರೂ ಇದು ಮಾಡ್ತಿರೋದು ಖುಷಿ ಆಯ್ತು. ಆಮೇಲೆ ನಾನು 2006ನೇ ಇಸ್ವಿಯಿಂದ ನಾನು ಇದ್ರ ಮೇಲೆ ಗಜೇಂದ್ರನ ಮೇಲೆ ಕಾಡೊಳಗೆಲ್ಲ ಹೋಗ್ತಿದ್ದೆ. ಎಲ್ಲದು ಆ ಟೈಮಲ್ಲಿ ನಮ್ಮಲ್ಲೇನಾ ಎಲ್ಲಿ ಕಾರ್ಯಾಚರಣೆ? ಆಲೂರು, ಅವಾಗ ಬೇಲೂರಿಗೆ ಆನೆ ಇರಲಿಲ್ಲ. ಆಲೂರು ಸಕಲೇಶ್ಪುರ ಭಾಗದಲ್ಲಿ ಸುಮಾರು ಆನೆ, ಹೆಚ್ಚು ಕಡಿಮೆ ಒಂದು 25-30 ಆನೆ ಹಿಡಿಯತ್ತಿಗೆ ನಾನು ಅದ್ರ ಮೇಲೆ ಕುತ್ಕೊಂಡು ಹೋಗ್ತಿದ್ದೆ. ಆಮೇಲೆ ವೆಂಕಟೇಶಣ್ಣ ಇದ್ರಲ್ಲಿ ಕುತ್ಕೊಂತಿದ್ರು, ಅಭಿಮನ್ಯು ಮೇಲೆ ನಾನು ಇದ್ರ ಮೇಲೆ ಕುತ್ಕೊಂಡು ಹೋಗ್ತಿದ್ದೆ. ಆಮೇಲೆ ಇದು ಅರ್ಜುನನು ಬರ್ತಿತ್ತು. ಅವತ್ತು ಶ್ರೀಕಂಠ ದತ್ತ ಒಡೆಯರ್ ಆನೆ ಫಸ್ಟ್ ದಿವಸ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂತು. 2ನೇ ದಿವಸ ನಾವು ಹೇಮಾವತಿ ಹೊಳೆಯಿಂದ ಆಚೆ ಹುಂಬ್ಳಿ ಬೆಟ್ಟದಲ್ಲಿದ್ದಾಗ ನಾನು ಇದೇ ಗಜೇಂದ್ರನ ಮೇಲೂ ಕೂತಿದ್ದೆ. ಆ ಸಮಯದಲ್ಲಿ ಈ ಶ್ರೀಕಂಠ ದತ್ತ ಒಡೆಯರು ಆನೆ ಏನಿದೆ ಈಗಿದೆ ಅಲ್ಲ, ಅದ್ ನಮ್ಗೆ ಅಟ್ಯಾಕ್ ಮಾಡಕ್ ಬಂತು. ಗಜೇಂದ್ರನ್ನು ಸೇರಿಸಿ, ಅರ್ಜುನನ್ನು ಸೇರಿಸ್ಕೊಂಡು, ಅಭಿಮನ್ಯುನು ಸೇರಿಸ್ಕೊಂಡು, ವಿಕ್ರಮ ಆನೆನೂ ಸೇರಿಸ್ಕೊಂಡು ಒಟ್ಟಿಗೆ 6 ಆನೆನ ನಾವು ಸಾಲಾಗಿ ನಿಲ್ಲಿಸಿದಾಗ ಅದನ್ನು ಕೇರ್ ಮಾಡ್ದಲೆ ಅಟ್ಯಾಕ್ ಮಾಡಕ್ಕೆ ಬಂತು. ಆಮೇಲೆ ಎಲ್ಲ ಹೆದರಿ ಹೇಮಾವತಿ ನದಿ ದಾಟಿ ನಾವು ಈ ಕಡೆ ಓಡ್ ಬಂದಿದ್ದು. ಅದ್ರ ಮಾರನೇ ದಿವಸ ಶ್ರೀಕಂಠ ಆನೆ ಹಿಡಿಯತ್ತಿಗೆ ಅವತ್ತು ಈ ಆನೆ ಇತ್ತು. ಆಮೇಲೆ ನಮ್ಮ ಮಾಜಿ ಪ್ರಧಾನಿ ಶ್ರೀಮಾನ್ ಶ್ರೀ ದೇವೇಗೌಡರು ಒಂದು ಆರ್ಡರ್ ತರ್ತಾರೆ 24 ಆನೆ ಹಿಡಿಯಕ್ಕೆ. ಆ 24 ಆನೆ ಹಿಡಿಯತ್ತಿಗೂ ಈ ಆನೆ ಇತ್ತು. 24ರಲ್ಲಿ 2 ಆನೆ ಹಿಡಿಯಕ್ಕೆ ನಾನು ಇದ್ರ ಮೇಲೆ ಕುತ್ಕೊಂಡು ಹೋಗ್ಲಿಲ್ಲ. ಮತ್ತೆ 22 ಆನೆ ಹಿಡಿಯತ್ತಿಗೂ ನಾನು ಇದ್ರ ಮೇಲೆ ಕುತ್ಕೊಂಡು ಹೋಗ್ತಿದ್ದೆ. ಅಷ್ಟೇ ಅಲ್ಲ, ಅದು ಎಂತ ಆನೆ ಆಗ್ಲಿ ಈ ಆನೆಗೆ ಕಟ್ತಿದ್ದು ಎಳ್ಕೊಂಡ್ ಬಂದ್ಬಿಡ್ತಿದ್ದ. ಮತ್ತೆ ಎಂತ ತಾಳ್ಮೆ ಅಂದ್ರೆ ಭಾರಿ ತಾಳ್ಮೆ. ಆಮೇಲೆ ಅವಾಗ್ಲೇ ಯಾವ ಆನೆನೂ ಇರ್ಲಿಲ್ಲ ಇದ್ರಷ್ಟು, ಇದು ಅಷ್ಟು ಸ್ಟ್ರಾಂಗ್ ಇತ್ತು. ನನ್ನ ಅಲ್ಲಿ ಕ್ಯಾಂಪಲ್ಲಿ ನನ್ನ ಜೀಪ್ ಬರೋದನ್ನ ಇದೊಂದೇ ಆನೆ ಅಲ್ಲ, ಬೇರೆ ಆನೆಗಳು ಪತ್ತೆ ಮಾಡಿಬಿಡ್ತಿದ್ದೆ. ಯಾಕಂದ್ರೆ ಅಲ್ಲೆಲ್ಲ ಇದ್ದು ಮಹೇಂದ್ರ ಇಂಜಿನ್ ಜೀಪ್ಗಳು, ನನ್ನ ಜೀಪಲ್ಲಿ ಇಸುಜು ಇಂಜಿನ್ ಇತ್ತು. ನಮ್ಮ ಆನೆ ಮಾವತರುಗಳು ಹೇಳ್ತಿದ್ರು, ಸರ್ ನಿಮ್ಮ ಜೀಪ್ ಬಂದಿದ್ದು ನಮ್ಮ ಆನೆಗಳಿಗೆಲ್ಲ ಗೊತ್ತಾಯ್ತು ಸರ್ ಅಂತಿದ್ದೆ. ಯಾಕಂದ್ರೆ ನಾನು ಯಾವಾಗ್ಲೂ ಕಬ್ಬು ಎಲ್ಲ ತರ್ತಿದ್ದೆ. ಆಮೇಲೆ ನನ್ನ ಜೀಪ್ ಬಂದ ಕೂಡಲೇ ಅಲ್ಲೆಲ್ಲ ಇರ್ತಿತ್ತು, ಬಂದು ನನ್ನ ಜೀಪ್ ಒಳಗೆ ಸೊಂಡ್ಲ ಹಾಕಿ ನಾನು ತಗೊಂಡು ಇಲ್ಲಿಂದ ಪಲಾವ್ ಏನಾರು ಊಟ ಮಧ್ಯಾಹ್ನಕ್ಕೆ ತಗೊಂಡು ಹೋಗ್ತಿದ್ದೆ, ಎಲ್ಲ ತಕ್ಕಂತ ತಿನ್ಬಿಡ್ತಿತ್ತು. ಆಮೇಲೆ ಭಾರಿ ತಾಳ್ಮೆ ಆನೆ. ಅದ್ರ ಮೇಲೆ ಅವನ ಗಣಪತಿ ಅಂತಿದ್ದ, ಅವನು ಮಹಾನ್ ಕುಡುಕ. ಅವನು ಎಷ್ಟು ತೊಂದರೆ ಕೊಡ್ತಿದ್ದ ಅಂದ್ರೆ, ಈ ಆನೆ ಮುಂದ್ಗಡೆ ಕಾಲಿಗೆ ಅವನು ಹಿಡ್ಕೊಂಡಿದ್ದು ಕೋಲೊಂದು ಉದ್ದನೆ ಕೋಲು ಇಟ್ಟು ಅದ್ರ ಮೇಲೆ ಹೇಗಾದ್ರು ಇದೆಲ್ಲ ಹಾಕ್ತಿದ್ರಲ್ಲ ದಿಂಬು ಎಲ್ಲ, ಕುಡ್ದು ಅದ್ರ ಮೇಲೆ ಮಲಗಿಬಿಡ್ತಿದ್ದ. ಅವನು ಎಚ್ಚರಾಗಿ ಇಳಿಯೋವರೆಗೂ ಈ ಆನೆ ನಿಂತಲ್ಲೇ ನಿಂತಿತ್ತು. ನೀರು ಇಲ್ಲ, ಅದಕ್ಕೆ ಆಹಾರನೂ ಇಲ್ಲ. ಇವನ್ನೇ ಕಾಯ್ತಾ ಇಳಿಲಿ ಅಂತ. ಇವನು ಕುಡ್ದು ಟೈಟ್ ಆದನು. ಬಹುಶಃ 10 ಗಂಟೆ ಮಲಗಿದನು. 11, 12, 1 ಗಂಟೆ ಆದ್ರೂ ಅದಕ್ಕೆ ನೀರು ಆಹಾರ ಏನೂ ಇರ್ತಿರ್ಲಿಲ್ಲ. ಆಮೇಲೆ ಸುಮಾರು ಸತಿ ಅವನು ಕ್ಯಾಂಪಿಂದ ದೂರದಲ್ಲಿ ರೋಡಲ್ಲೆಲ್ಲ ಬಿದ್ದನ್ನೆಲ್ಲ ಹೊತ್ಕೊಂಡು ಹೋಗಿದ್ದೆ ನಾನು. ನನ್ನ ಜೀಪಿಗೆ ಹಾಕ್ಯಂಡು, ನನ್ನ ಜೀಪಲ್ಲ, ನನ್ನ ಹತ್ರ ಅವಾಗ ಒಂದು ಟಾಟಾ ಸಫಾರಿ ಇತ್ತು, ಅದ್ರೊಳಗೆ ಹಾಕ್ಯಂಡು ತಗೊಂಡು ಹೋಗ್ತಿದ್ದೆ ನಾನು. ಆಮೇಲೆ ಅವನು ಮಹಾನ್ ಕುಡ್ಕ. ಆಮೇಲೆ ಏನಾಯ್ತು, ಇದಕ್ಕೆ ಮದ ಬಂದಿತ್ತು. ಮದ ಬಂದಾಗ ಈ ಹಿಂದೆ ಇದನ್ನ ಬಹುಶಃ 89ನೇ ಇಸ್ವಿಯಲ್ಲಿ
ಕೊಡಗಿನ ಭಾಗದಲ್ಲಿ ಅಂದ್ರೆ ಏನು ಕಟ್ಟೆಪುರದಲ್ಲಿ ಹಿಡಿದಿದ್ದು, ಆ ಟೈಮಲ್ಲಿ ಎಲ್ಲ ದಿಗ್ಗಜ ಆನೆಗಳನ್ನೇ ಹಿಡಿದಿದ್ದು. ಈ ದಿಗ್ಗಜ ಆನೆಯನ್ನ ಪದ, ಈ ದಿಗ್ಗಜರು ಅಂದ್ರೆ ಈ ದಿಗ್ಗಜ ಅನ್ನೋ ಪದ ಮಹಾಭಾರತದಿಂದಲೇ ಬಂದ ಒಂದು ಪದ ಇದು. ಆ ಮಹಾಭಾರತದ ದ್ವಾಪರ ಯುಗದ ಕಾಲದಲ್ಲಿ ಒಂದು ನಂಬಿಕೆ ಇತ್ತು, 8 ಆನೆಗಳು ಭೂಮಿಯನ್ನು ತಲೆ ಮೇಲೆ ಹೊತ್ತು ನಿಂತಿದ್ದೇವೆ. ಆ ಆನೆಗಳು ಅಂದ್ರೆ ದಶ ದಿಕ್ಕು ಅಂದ್ರೆ ದಿಗ್ಗಜ ಅಂತ, ದಿಗ್ಗಜರು ಅಂತ ಅವಾಗಿತ್ತು, ಅವಾಗಲೇ ಬಂದಿತ್ತು. ಇಲ್ಲಿ ಆನೆ ಹಿಡ್ದಿದ್ದು ದಿಗ್ಗಜ ಆನೆಗಳೇ. ದಿಗ್ಗಜ ಆನೆಗಳು ಅಂದ್ರೆ ದೊಡ್ಡ ದೊಡ್ಡ ಆನೆಗಳು, ಹೆಸರು ಮಾಡಿದ ಆನೆಗಳೇ. ಆ ಟೈಮಲ್ಲಿ ಶ್ರೀರಾಮ ಆನೆ ಅಂತ ಕಾಣ್ತದೆ, ತುಂಬಾ ತೊಂದರೆ ಕೊಟ್ಟಿರ್ತದೆ. ಅಂದ್ರೆ ಆನೆ ಹಿಡಿಯತ್ತಿಗೆ ಬೇರೆ ಆನೆ ಬಂದು ಈಗೆಲ್ಲ ಮಾಡ್ತಾ ಇದಾರಲ್ಲ, ಎಲ್ಲ ತಿವಿಸೋದು, ಚುಚ್ಚೋದು ಎಲ್ಲ. ಅದಕ್ಕೂ ಆ ಕಾಲದಿಂದಲೂ ಇದು ನೆನ್ಪಿಟ್ಕೊಂಡಿತ್ತು. ಅವತ್ತು ಮದ ಬಂದ ದಿವಸ ಶ್ರೀರಾಮ ಆನೆ ಹತ್ರ ಇದು ಫೈಟ್ ಮಾಡ್ತಾ ಇತ್ತು, ಜೋರಾಗೆ ನಡೀತಾ ಇತ್ತು ಫೈಟಿಂಗ್. ಅದ್ರ ಮಧ್ಯದಲ್ಲಿ ಇವನು ಹೋಗ್ತಾನೆ, ಸಿಕ್ಕಾಬಟ್ಟೆ ಕಾಲಿಗೆ ಹೊಡಿತಾನೆ, ಏಯ್ ಬಿಡು ಬಿಡು ಫೈಟ್ ಬಿಡು ಅಂತ. ಇವನು ಟೈಟ್ ಅಲ್ಲ, ಇವನು ಅರ್ಜೀವ ಆಗಿದ್ದ, ಕುಡಿದು ಏನು ಇರ್ಲಿಲ್ಲ ಇವನ ಜೀವದಲ್ಲಿ, ಎಂಥದ್ದು ಇರ್ಲಿಲ್ಲ. ಸೊಂಡ್ಲಲ್ಲಿ ತೆಗೆದು ದೂಗ್ತದೆ, ಅವನು ಸತ್ತೋಗ್ತಾನೆ ಬಿದ್ದು. ಅದೇ ಕ್ಷಣದಲ್ಲಿ ಮತ್ತೆ ಅಟ್ಯಾಕ್ ಮಾಡ್ತದೆ ಆ ಶ್ರೀರಾಮ ಆನೆ ಮೇಲೆ, ಅದು ಸತ್ತೋಗ್ತದೆ. ಅದಕ್ಕಿಂತ ಮೊದಲು ಈ ಆನೆ ಭಾರಿ ಸೌಮ್ಯ ಸ್ವಭಾವದ ಆನೆ. ಇಡೀ ಮೈಸೂರು ಮಹಾರಾಜರ ಕುಟುಂಬಕ್ಕೆ ಇದು ಎಲ್ಲ ಅಚ್ಚುಮೆಚ್ಚಿನ ಆನೆ ಆಗಿತ್ತು, ಪಟ್ಟದ ಆನೆ ಆಗಿತ್ತು. ತುಂಬಾ ಬಿಳಿ ಕೋರೆಗಳು, ಒಂದ್ ಸ್ವಲ್ಪ ತೊಟ್ಲು ಕೋರೆಗಳು, ಹೈಟ್ ಬೇರೆ, ಕಪ್ಪು ಕಲರ್, ಅದು ಭಾರಿ ಸುಂದರವಾಗಿತ್ತು. ಇದೆಲ್ಲ ಆದ್ಮೇಲೆ ಇವ್ರು ಏನ್ ಮಾಡ್ತಾರೆ, ಈ ಆನೆನ ನೆಗ್ಲೆಕ್ಟ್ ಮಾಡಿರು, ತಂದು ಗುಡಿಗೆ ಹಾಕಿರು. ಅಲ್ಲಿ ಯಾರನ್ನೋ ಅವ್ರನ್ನೋ ಇವ್ರನ್ನ ಹೊತ್ಕೊಂಡು ಅಲ್ಲಿ ಬರೀ ಸಫಾರಿ ತರ ಮಾಡ್ಕೊಂಡಿತ್ತು. ಈಗ ಏನ್ ಮಾಡಿದ್ದಾರೆ, ಈ ಆನೆ ತಂದು ಅದ್ರ ಮಧ್ಯದಲ್ಲಿ ಹೋದ ವರ್ಷನ ಅಲ್ಲ, ಹಿಂದ ವರ್ಷ ಈ ನಾವೇನು ಇದನ್ನ ಹಿಡಿದ್ವಲ್ಲ ನಮ್ಮ ಏಕಲವ್ಯನ, ಆ ಟೈಮಲ್ಲಿ ಅದಕ್ಕಿಂತ ಹಿಂದೆ ಮೂಡಿಗೆರೆ ಭಾಗಕ್ಕೆ, ಮೂಡಿಗೆರೆ ಗೌಡಳ್ಳಿ ಅನ್ನಲ್ಲಿಗೆ ಬಂದಿತ್ತು. ನಾನು ಹುಡ್ಕೊಂಡು ಹೋಗಿ ಈ ಆನೆ ನನ್ನ ಹೆಚ್ಚು ಕಡಿಮೆ ನನ್ನ 10-12 ವರ್ಷ ಆಗ್ಬೋದು, ಆ 12 ವರ್ಷನೂ ನಾನು ಅದ್ರ ಮೇಲೆ ಕೂತ್ಕೊಂತಿದ್ದೆ. ನನ್ನ ಧ್ವನಿ ಕೇಳಿದ್ರೆ ಅದು ಅವೆಲ್ಲ ನೆನ್ಪಿಟ್ಕೊಂತವಲ್ಲ. ಹಾಗಾಗಿ ನಾನು ಮೊನ್ನೆ ಕಬ್ಬೆಲ್ಲ ತಗೊಂಡು ಹೋಗಿದ್ದೆ ಮೂಡಿಗೆರೆ ಅಲ್ಲಿ ಆ ಭಾಗಕ್ಕೆ 2 ವರ್ಷದ ಹಿಂದೆ. ನಾನು ಹೋದ ಕೂಡಲೇ ನನ್ನ ಧ್ವನಿ ಕೇಳಿ ಕೂಡ ಸ್ವಲ್ಪ ಕಿವಿ ಎಲ್ಲ ಆಗಲಿಸ್ತು, ನನ್ನ ಕಡೆ ನೋಡ್ತಾ ನಿಂತ್ಕೊಂತು. ಹೋಗಿ ಒಂದು ಕಬ್ಬೆಲ್ಲ ತಗೊಂಡೋಗಿ ಕೊಟ್ಟೆ, ಖುಷಿಯಲ್ಲಿ ತಿಂತು. ಅಷ್ಟೊತ್ತಿಗೆ ಅಲ್ಲಿ ಏನಾಯ್ತು, ಬಗನೆ ಇದನ್ನೆಲ್ಲ ಕೊಟ್ಟಿದ್ರು, ಬೈನೆ ಸೊಪ್ಪೆಲ್ಲ. ಆನೆಗೆ ಬೇಗ ಮದ ಬಂತು, ಆಮೇಲೆ ತಗೊಂಡೋದ್ರು. ಆಮೇಲೆ ಆ ಮಾವುತ ಸಿಕ್ಕಿದ್ದ, ಮಾವುತಗೂ ಒಂದ್ ಸ್ವಲ್ಪ ಎಲ್ಲ ದುಡ್ಡು ಕೊಟ್ಟು ಚೆನ್ನಾಗಿ ನೋಡ್ಕೊಂಬರ ಅಂತ ಹೇಳಿದೆ. ಇಲ್ಲ ನೋಡ್ಕೊಂತೀನಿ ಅಂದ. ಈಗ ತಗೊಂಡೋಗಿ ಬೂದಿ ಪಡಗ ಹಾಕಿದ್ದಾರೆ. ಈ ಬೂದಿ ಪಡಗ ಈ ಹಿಂದೆ ಸುಮಾರು 25-30 ವರ್ಷದ ಹಿಂದೆ ಭಾರಿ ಫೇಮಸ್ ಆಗಿತ್ತು ಈ ಬೂದಿ ಪಡಗ. ವೀರಪ್ಪನ ಹಿಡಿದು ಫಾರೆಸ್ಟ್ ಇಲಾಖೆಯರು ಬೂದಿ ಪಡಗ ಆ ಫಾರೆಸ್ಟ್ ಇಂದ ಒಂದು ಕ್ವಾರ್ಟರ್ಸ್ ರೂಮ್ ಒಳಗೆ ಹಾಕಿರ್ತಾರೆ, ಕಟ್ಟಿ ಅದ್ರೊಳಗೆ ಕೂಡ ಹಾಕಿರ್ತಾರೆ. ಆವಾಗ ನನಗೆ ತಲೆನೋವು ಅಂತ ಏನೋ ಹೇಳಿ ಒಂದ್ ಸ್ವಲ್ಪ ಎಣ್ಣೆ ತಗೊಂಡು, ಅವನು ತಲೆ ಹಚ್ಕೋಬೇಕು ಅಂತ ಎಣ್ಣೆ ತಗೊಂಡು, ಆಮೇಲೆ ಅವನ ಕೈಗೆ ಬೇಡಿ ಹಾಕೊಂಡಿದ್ದಕ್ಕೆ ಆ ಎಣ್ಣೆ ಎಲ್ಲ ಹಾಕಿ ಬೇಡಿ ಬಿಚ್ಕೊಂಡು ಅಲ್ಲಿಂದ ಹಂಚು ತೆಗೆದು ಪರಾರಿಯಾಗಿದ್ದ ಬೂದಿ ಪಡಗ. ಈ ಬೂದಿ ಪಡಗ ಉಂಟಲ್ಲ, ಅಲ್ಲಿಂದ ವೀರಪ್ಪನ್ ತಪ್ಪಿಸ್ಕೊಂಡ ಆಮೇಲೆ ಕೊನೆವರೆಗೂ ಫಾರೆಸ್ಟ್ ಅಲ್ಲ ಪೊಲೀಸಿಗೆ ಸಿಕ್ಲೇ ಇಲ್ಲ. ಆ ಬೂದಿ ಪಡಗದಲ್ಲಿ ಇದೆ. ನಾನು ಈಗ ಒಂದು 2 ವರ್ಷ ಹೋದ ವರ್ಷ ಹೋದಾಗ ಬೂದಿ ಪಡಗ ಹತ್ರ ಹೋಗ್ಬೇಕಾದ್ರೆ ಈ ಆನೆನ ಕಾಡಿಗೆ ಓಡಿಸಾಗಿತ್ತು. ಈಗ ಏನಾಗಿದೆ ಅಂದ್ರೆ ಈ ಆನೆಯ ಒಂಟಿ ಮಾಡಿ ಬಿಸಾಕಿದ್ದಾರೆ. ಆನೆಗಳು ಸಂಘಜೀವಿಗಳು, ಕುಟುಂಬದೊಳಗೆ ಬೆಳೆದು ಬಂದವು. ಅವು ಸಿಂಗಲ್ ಇರ್ತವೆ. ಆದ್ರೆ ಇಷ್ಟು ವರ್ಷದಿಂದ ಆಮೇಲೆ ಈಗಲೂ ಅಷ್ಟೇ, ಈಗ ಒಂದು 63-64 ವರ್ಷ ಆಗಿರ್ಬೇಕು. ಅದನ್ನ ಈಗ ಒಂದೇ ಮಾಡಿದ್ದಾರೆ. ಅಲ್ಲಿ ಆಕಸ್ಮಿಕ ಹಂಗೆ ಆಗ್ತದೆ. ಹಂಗೆ ನಮ್ಮ
ಸಾಕಿದ ಅರ್ಜುನನು ಯಾರನ್ನ ಬಂದು ಸಾಯಿಸಿತ್ತು ಅಂತ ಕಾಣ್ತದೆ. ಆಕಸ್ಮಿಕ ಆಗ್ತವೆ ಅದು ಮದ ಬಂದಾಗ. ಹಂಗಾಗಿ ಅದನ್ನ ಈಗ ತರ್ಬೇಕು ತರ್ಲಿ ಅಂತಂದು ಈ ಆನೆ ಎಷ್ಟು ದುಡ್ದಿದೆ, ಎಷ್ಟು ಆನೆ ಹಿಡಿದಿದೆ, ಅಲ್ಲಿ ದಸರಾದಲ್ಲಿ ಇದು ಮಾಡಿದೆ, ಹೆಸರು ಮಾಡಿತ್ತು. ದಸರಾದ ಪಟ್ಟದಾನೆ ಮೈಸೂರು ಮಹಾರಾಜರ ಮಗಳೇನೋ ಒಬ್ರು, ಅವ್ರ ಹೆಸರೇನೋ ನಂಗೆ ಗೊತ್ತಿಲ್ಲ. ಅವ್ರು ಯಾವಾಗ್ಲೂ ಕೇಳ್ತಾ ಇರ್ತಾರಂತೆ, ಕರ್ಕೊಬನ್ನಿ ಆನೆ ತನ್ನಿ, ಯಾಕೆ ತರ್ತಾ ಇಲ್ಲ ಅಂತ. ಹಾಗಾಗಿ ಅದನ್ನ ತರ್ಲಿ, ಹೋಗ್ಲಿ, ಕೊನೆ ಪಕ್ಷ ಇಷ್ಟೆಲ್ಲ ಸರ್ವಿಸ್ ಮಾಡಿದ ಆನೆ ಅದನ್ನ ಈಗ ಮತ್ತಿಗೋಡಿಗೆ ತಂದು ಬಿಡ್ಲಿ. ದುಬಾರಿ ಎಲ್ಲಾದ್ರೂ ಆನೆ ಜಾಸ್ತಿಗಳಿದಾವೆ, ಮತ್ತಿಗೋಡಿಗೆ ತಂದು ಬಿಡ್ಬೋದಲ್ಲ ಅಲ್ಲಿ. ಆದ್ರೆ ಈಗ ಬೂದಿ ಪಡಗದಲ್ಲಿ ಸ್ವಲ್ಪ ಇದ್ದಿದ್ರಲ್ಲಿ ಅದಕ್ಕೆ ಸ್ವಲ್ಪ ದೊಡ್ಡ ಕಾಡಿಗೆ ಓಡಿಸ್ತಾರೆ, ಎಂಥದ್ದು ತಿನ್ಕಂದಿದೆ. ಆದ್ರೆ ಒಂಟಿಯಾಗಿ ಇರೋದು ಎಷ್ಟು ಸರಿ? ಅದನ್ನ ತರ್ಲಿ ಆನೆ. ಅದಕ್ಕಾಗಿ ಬೇಕಾದ್ರೂ ಒಂದ್ಸತಿ ಯಾರಾದ್ರೂ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಹೋಗಿ ನಮ್ಮ ಸನ್ಮಾನ್ಯ ಶ್ರೀಮಾನ್ ಶ್ರೀ ಖಂಡ್ರೆ ಸಾಹೇಬ್ರನ್ನ ಬೇಕಾದ್ರೆ ಮೀಟ್ ಆಗೋಣ. ಒಂದು ಇಲ್ಲ ಅಂದ್ರೆ ಅವ್ರನ್ನೇ ಮೀಟ್ ಆಗೋದೇ ಒಳ್ಳೇದಲ್ವಾ, ಫಾರೆಸ್ಟ್ ಮಿನಿಸ್ಟರ್ ಅಲ್ಲ. ಆದ್ರೆ ಅದೊಂದು ಆನೆ ಅಲ್ಲಿ ಬಿಡೋದು ಸರಿಯಲ್ಲ. ಈಗೊಂದು ಕೂಗು ಎದ್ದಿದೆ, ಒಂದು ಧ್ವನಿ ಎದ್ದಿದೆ. ಆ ಧ್ವನಿ ಅದು ನಮ್ಮ ಗಜೇಂದ್ರನ ಪರ. ಹಾಗಾಗಿ ಎಲ್ಲರೂ ಹೋಗೋದಾದ್ರೆ ಒಂದು ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಆಗೋಣ. ನಾನು ಬರ್ತೀನಿ. ಯಾಕಂದ್ರೆ ಹೈಯೆಸ್ಟ್ ಹೌದು ಆ ಆನೆ ಜೊತೆ ಹೈಯೆಸ್ಟ್ ನಾನೇ ಅದರಲ್ಲಿ ಜಾಸ್ತಿ ಅದ್ರ ಜೊತೆ ಇದ್ದಿದ್ದು, ಅದ್ರ ಮೇಲೆ ಕೂತಿದ್ದು. ಆಮೇಲೆ ಎಂತ ಧೈರ್ಯ ಆನೆ ಅಂದ್ರೆ, ನಾವು ಅರಸೀಕೆರೆಗೆ ಹೋದಾಗ 11 ಜನ ಸಾಯಿಸಿತ್ತು ಒಂದು ಆನೆ. ಬೆಳಿಗ್ಗೆನೆ ನಾವು ಆನೆ ಹಿಡಿಯಕ್ ಹೋದಾಗ್ಲೇ ಆ ಆನೆ ಬಂದು ಒಬ್ಬನ್ ಸಾಯಿಸ್ಬಿಡ್ತು. ಹುಡುಗನ್ನ ವಿಡಿಯೋ ಮಾಡ್ತಿದ್ದಾನ, ಒಬ್ಬ ರೇಂಜರ್ ಮಗನ, ರಿಟೈರ್ಡ್ ರೇಂಜರ್ ಮಗನ. ಆವಾಗ ನಾನು ಈ ಆನೆ ಮೇಲೆ ಕುತ್ಕೊಂಡು ಹೋದೆ. ಅಭಿಮನ್ಯು ಒಂದು ಪಾಳು ಬಿದ್ದು ಬಾಳೆ ಮತ್ತೆ ತೆಂಗಿನ ತೋಟದೊಳಗೆ ಅದ್ರ ಹಿಂದೆ ಹೋಗ್ತಾ ಇತ್ತು. ಈ ಆನೆ ಏನು ಕಂಟ್ರೋಲಿಗೆ ನಿಲ್ಲೇ ಇಲ್ಲ. ಏನು ಅಂದ್ರೆ ಇವನ್ ಮಾತು ಕೇಳಲೇ ಇಲ್ಲ ಗಣಪತಿದ. ಇದು ಹೋಗಿ ನುಗ್ತು. ಆಮೇಲೆ 1 ಕಿಲೋಮೀಟರ್ ದೂರದಲ್ಲಿ ಬಿದ್ದಿತ್ತು. ಅದು ನಾವೇ ಹೋಗಿ ಈ ಆನೆ ಮೇಲೆ ಹೋಗಿ ಪತ್ತೆ ಮಾಡಿ, ಆಮೇಲೆ ಇವ್ರಿಗೆ ಯಾರಿಗ್ ಗೊತ್ತಿಲ್ಲ, ಅವಾಗ ನೆಟ್ವರ್ಕ್ ಸಿಕ್ತಿರ್ಲಿಲ್ಲ. ಅದು ತಿಪ್ಟೂರ್ ಬಾರ್ಡರ್ಲಿ. ಆಮೇಲೆ ನಾನು ಆನೆ ಮೇಲೆ ಕುತ್ಕೊಂಡು 1-2 ಗುಂಡು ಏರ್ ಫೈರ್ ಮಾಡಿದಾಗ ಆಮೇಲೆ ಎಲ್ಲ ಬಂದ್ರು. ಆ ಟೈಮಲ್ಲಿ ಇದು ಫೈಟಿಗೆ ಹೋಗಿತ್ತು. ಇದೇನು ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ, ಯಾವ ಕಾಡಾನೆಗೂ ಫೈಟ್ ಮಾಡ್ತಿರ್ಲಿಲ್ಲ. ಅಂತ ಆನೆನ ಈಗ ಮೂಲೆಗೆ ಬಿಸಾಕೋದು, ಅದನ್ನ ದುಡಿಸ್ಕೊಂಡು, ಅದೇನೋ ಒಂದು ತಪ್ಪು ಆಯ್ತು ಇದ್ರ ಟೈಮಲ್ಲಿ ಮದ ಬಂದಾಗ. ಅದ್ರ ಒಬ್ಬ ಶತ್ರು, ಅದಕ್ಕೆ ಅದು ಶತ್ರು ಲೆಕ್ಕ ಇತ್ತು ಆ ಆನೆ. ಅದ್ರ ಹತ್ರ ಫೈಟ್ ಮಾಡತ್ತೆ ಇವನು ಹೋಗಿದ್ದೊಂದು ಆಕಸ್ಮಿಕ ಆಗಿ ಇವನು ಸತ್ತೋಗಿದ್ದು. ಅದಕ್ಕೆ ಇದನ್ನ ಈ ಮೂಲೆಗೆ ಮಾಡೋದು ಸರಿಯಲ್ಲ. ಹಾಗಾಗಿ ಬೂದಿ ಪಡಗದಲ್ಲಿ ಏನು ಒಂಟಿಯಾಗಿದೆ ಆನೆನ ಕರ್ಕೊಬರ್ಲಿ, ಕರ್ಕೊಬಂದು ಇಲ್ಲಿ ಬಿಡ್ಲಿ. ಅವತ್ತು ಸರ್ಕಾರ ಬಿದ್ದೋಗ್ಲಿಲ್ಲ ಅಂದಿದ್ರೆ. ಹಾಯ್ ನಮಸ್ಕಾರ, ತಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಗಜೇಂದ್ರ ಆನೆ ಸುಮಾರು 3 ದಶಕಗಳ ಕಾಲ ಸರ್ಕಾರಕ್ಕೆ ಸೇವೆಯನ್ನು ಸಲ್ಲಿಸಿದಂತ ಆನೆ. ಬಟ್ ಇವಾಗ ಒಂದು ಆನೆ ಬೂದಿ ಪಡಗ ಎಂಬ ಒಂದು ಏನಿದೆ ಜಾಗದಲ್ಲಿ ಇದೆ. ಅದು ಕೂಡ ಒಂದು ಅಂದ್ರೆ ಯಾವುದು ಅಂದ್ರೆ ಬೂದಿ ಪಡಗ ವೀರಪ್ಪನ್ನ ಅಲ್ಲಿ ಕೂಡಾಕಿರ್ತಾರಲ್ಲ, ಸೆರೆ ಹಿಡಿದಿರ್ತಾರಲ್ಲ, ಆ ಒಂದು ಜಾಗ ಅದು ಬೂದಿ ಪಡಗ. ಸೊ ಅಲ್ಲಿ ಈಗ ಒಂಟಿಯಾಗಿ ನಮ್ಮ ಗಜೇಂದ್ರ ಇರುವಂಥದ್ದು. ಆತನಿಗೆ ಒಂದು 63 ವರ್ಷ ಆಗಿದೆ. ಸೊ ಈ ಒಂದು ಕೊನೆಗಾಲದಲ್ಲಿ ಆತ ಮತ್ತಿಗೂಡು ಕ್ಯಾಂಪ್ಗೆ ವಾಪಸ್ ಬರಲಿ ಅಂತ ಪ್ರಾಣಿ ಪ್ರಿಯರು ತುಂಬಾ ಅಂದ್ರೆ ತುಂಬಾನೇ ಶೇರ್ಗಳನ್ನ ಮಾಡ್ತಿದ್ದಾರೆ. ತಾವೆಲ್ಲರೂ ಕೂಡ ಆ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಬೇಗ ಇದು ಸರ್ಕಾರಕ್ಕೆ ಗಮನಕ್ಕೂ ಕೂಡ ಬರಲಿ. ಮತ್ತೆ ಗಜೇಂದ್ರ ಆನೆ ಮತ್ತಿಗೂಡು ಕ್ಯಾಂಪ್ಗೆ ಬರಲಿ. ಕೇಗುಡಿಯಿಂದ ಬೂದಿ ಪಡಗಕ್ಕೆ ಹೋಗ್ತಾನೆ. ಅಲ್ಲಿ ಸುಮಾರು ದಿವಸಗಳಿಂದನೇ ಇದ್ದಾನೆ, ಸುಮಾರು 1 ವರ್ಷ ಆಗಿರ್ಬೋದು. ಬಟ್ ಅಲ್ಲಿ ವ್ಯವಸ್ಥೆ ಸರಿ ಇಲ್ವಂತೆ, ಸರಿಯಾಗಿ ಊಟದ ವ್ಯವಸ್ಥೆಯೂ ಸಹ ಅಲ್ಲಿ ಆನೆಗೆ ಸಿಗ್ತಾ ಇಲ್ವಂತೆ, ಒದಗಿಸೋಕೆ ಆಗ್ತಾ ಇಲ್ವಂತೆ. ಸೊ ಹೀಗಾಗಿ
ಗಜೇಂದ್ರ ಆನೆ ವಾಪಸ್ ಮತ್ತಿಗೋಡ್ಗೆ ಬರಲಿ ಎಂಬುದು ತುಂಬಾ ಜನರ ಒಂದು ಆಸೆಯಾಗಿದೆ.